ನಾಗಮಂಗಲದಲ್ಲಿ ಕಳೆದ ಬುಧವಾರ ರಾತ್ರಿ ಏನೋ ಸಂಘರ್ಷ ಸಂಭವಿಸಿತು. ಈ ಸಂಘರ್ಷದ ಹಿಂದೆ ಕೇರಳದ ಲಿಂಕ್ ಇದೆಯಾ ಅಂತಕ್ಕಂಥ ಅನುಮಾನ ಈಗ ಮೂಡೋದಕ್ಕೆ ಶುರುವಾಗಿದೆ. ಯಾಕೆಂದರೆ ಗಲಭೆಯಲ್ಲಿದ್ದವರಲ್ಲಿ ಕೇರಳ ಮೂಲದವರು ಕೂಡ ಇದ್ದಾರೆ. ಈ ಕೇರಳದವರಿಗೆ ನಾಗಮಂಗಲದಲ್ಲಿ ಏನು ಕೆಲಸ ಅಂತ ಕೇರಳದ ಲಿಂಕ್ ಇದೆಯಾ, ಗಲಾಟೆ ಹಿಂದಿದೆಯಾ, ನಿಷೇಧಿತ PFI ಕೈವಾಡ ಅಂತ ಅನುಮಾನ. ಗಲಾಟೆಯಲ್ಲಿ ಈ ಗಲಭೆಯಲ್ಲಿ ಭಾಗಿಯಾಗಿದ್ದಾರಾ PFI ಸಂಘಟನೆಯ ಸದಸ್ಯರು? ಪ್ಲಾನ್ ಮಾಡಿ ಶಾಂತವಾಗಿದ್ದ ನಾಗಮಂಗಲಕ್ಕೆ ಕೊಳ್ಳಿ ಇಟ್ರ? ಅನುಮಾನಕ್ಕೆ ಕಾರಣವಾಯಿತು FIRನಲ್ಲಿ ಇರತಕ್ಕಂಥ ಆ ಎರಡು ಹೆಸರು ಅಥವಾ ಆ ಇಬ್ಬರ ಹೆಸರು. ಹಾಗಾದರೆ ಅವ್ರು ಯಾರು? ಅವ್ರು ನಾಗಮಂಗಲಕ್ಕೆ ಯಾಕೆ ಬಂದಿದ್ರು? ಅವರ ಹಿನ್ನೆಲೆ ಏನು? ಇದೆಲ್ಲವನ್ನ ಈಗ ತನಿಖೆಯಲ್ಲಿ ಗೊತ್ತುಪಡಿಸ್ಕೋಬೇಕಾಗಿದೆ. ಇದು ಕೇವಲ ನಾಗಮಂಗಲಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಗಲಾಟೆ ಅಲ್ಲ ಅಂತ ಈಗ ಅನುಮಾನಗಳು ಮೂಡ್ತಾ ಇದೆ. ಇವೆಲ್ಲ ಪೊಲೀಸ್ ತನಿಖೆಯಲ್ಲೇ ಗೊತ್ತಾಗಬೇಕಾಗಿರ್ತಕ್ಕಂಥ ಅಂಶ. ಪ್ರತಿಯೊಬ್ಬರ ಹಿನ್ನೆಲೆಯನ್ನು ನೋಡಬೇಕಾಗುತ್ತೆ. ಮೂಲತಃ ಇವರು ಎಲ್ಲಿಯವರು? ನಾಗಮಂಗಲದವರ, ಸುತ್ತಮುತ್ತ ಗ್ರಾಮದವರ? ಸುತ್ತಮುತ್ತ ಗ್ರಾಮದವರು ಅಂದರೂ ಪರವಾಗಿಲ್ಲ, ಬೇರೆ ರಾಜ್ಯದವರು ಇಲ್ಲಿಗೆ ಬಂದು ಗಲಾಟೆ ಮಾಡ್ತಾರೆ ಅಂತಂದರೆ ಹೇಗೆ? ಈ ಪ್ರಶ್ನೆ ಈಗ ಮೂಡ್ತಾ ಇದೆ. ಹಾಗಾದರೆ ಇದು ಟೋಟಲಿ ಪ್ರೀ ಪ್ಲಾನ್ಡ್. ಇದು FIRನಲ್ಲಿ ಇರ್ತಕ್ಕಂಥ 74 ಆರೋಪಿಗಳ ಪೈಕಿ ಇಬ್ಬರು ಕೇರಳ ರಾಜ್ಯದವರು ಅಂತ ಗೊತ್ತಾಗಿದೆ. ಈಗ ಒಟ್ಟು 74 ಜನರ ಮೇಲೆ FIR ಆಗಿದೆ. ಅದರಲ್ಲಿ ಇಬ್ಬರು ಕೇರಳದವರು. ಕೇರಳ ರಾಜ್ಯದ ಮಲ್ಲಪುರಂ ನಿವಾಸಿಗಳು ಗಲಭೆಯಲ್ಲಿ ಭಾಗಿಯಾಗಿದ್ದಾರೆ. 44ನೇ ಆರೋಪಿ ಯೂಸುಫ್ ಮತ್ತು 61ನೇ ಆರೋಪಿ ನಾಸಿರ್, ಇವರಿಬ್ಬರು ಕೂಡ ಕೇರಳದವರು. ಆರೋಪಿಗಳಿಬ್ಬರು ನಿಷೇಧಿತ PFI ಸಂಘಟನೆಯ ಸದಸ್ಯರು ಅಂತಕ್ಕಂಥ ಆರೋಪವನ್ನು ವಿಶ್ವ ಹಿಂದೂ ಪರಿಷತ್ ಮಾಡ್ತಾ ಇದೆ. VHP ಅವ್ರು ಹೇಳ್ತಾ ಇರ್ತಕ್ಕಂಥದ್ದು, ನಿಷೇಧಿತ PFI ಸಂಘಟನೆಯ ಕೇರಳದ ಇಬ್ಬರು ಸದಸ್ಯರು ಈ ಗಲಭೆಯಲ್ಲಿದ್ದಾರೆ. ಅವರು 44 ಮತ್ತು 61ನೇ ಆರೋಪಿಗಳು FIRನಲ್ಲಿ. ಅವ್ರ ಹೆಸರು ಯೂಸುಫ್ ಮತ್ತು ನಾಸಿರ್ ಅಂತ. ಹಾಗಾದರೆ ಯೂಸುಫ್ ಮತ್ತು ನಾಸಿರ್ಗೂ ನಾಗಮಂಗಲಕ್ಕೂ ಏನು ಸಂಬಂಧ, ಏನು ಲಿಂಕ್? ಇವ್ರ ಹಿನ್ನೆಲೆಯನ್ನು ಕೆದಕ್ತಾ ಹೋದರೆ ಇವರು ನಿಷೇಧಿತ PFI ಸಂಘಟನೆಯವರು. ಈ PFI ಸಂಘಟನೆಯವರು, ಅದರಲ್ಲೂ ಕೇರಳದವರು, ನಾಗಮಂಗಲಕ್ಕೆ ಬಂದಿದ್ದಾರೆ ಅಂತಂದರೆ ಈ ಗಲಭೆ ಹಿಂದೆ PFI ಸಂಘಟನೆ ಕೈವಾಡ ಇದೆಯಾ? ಈ ಅನುಮಾನ ಎಂಥವ್ರಿಗೂ ಮೂಡುತ್ತೆ. ಈಗ ಅವರಿಬ್ಬರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಬೇಕು. ತಮಾಷೆ ಮಾತಲ್ಲ ಇದು. PFI ಸಂಘಟನೆ ನಿಷೇಧವಾಗಿದ್ದರೂ ಕೂಡ ಅಲ್ಲಲ್ಲಿ ಈ ಥರ ಗಲಭೆಗಳನ್ನು ಎಬ್ಬಿಸ್ತಾ ಇರ್ತಕ್ಕಂಥದ್ರ ಬಗ್ಗೆ ಇಂಟೆಲಿಜೆನ್ಸ್ ಅವರಿಗೆ ಮಾಹಿತಿ ಬಂದಿತ್ತು ಹಿಂದೆನೇ. ಈಗ ಅದು ಕನ್ಫರ್ಮ್ ಆದಂಗೆ ಕಂಡು ಬರ್ತಾ ಇದೆ ಮೇಲ್ನೋಟಕ್ಕೆ. ಇವರಿಬ್ಬರ ಮೇಲೆ ಈಗ ಎನ್ಕ್ವೈರಿ ಆಗಬೇಕು. ಇವರಿಬ್ಬರು ಇಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ಜೊತೆ ಏನಾದರೂ ಲಿಂಕ್ ಇಟ್ಕೊಂಡಿದ್ದಾರಾ? ಅಂದರೆ ನಾಗಮಂಗಲದಲ್ಲೂ ಕೂಡ ನಿಷೇಧಿತ PFI ಈಗ ಅದೇನಾದರೂ ಸ್ವಲ್ಪ ಆಕ್ಟಿವ್ ಆಗಿದೆಯಾ? ಈ ರೀತಿ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಲೇಬೇಕಾಗತ್ತೆ.